ಅನಿಷ್ಟವಾದಾಗ ದುಃಖಕ್ಕೆ ಕಾರಣವಾಗುತ್ತೆ. ಹಾಗಾದ್ರೆ ಒಂದೇ ವಸ್ತು ಬೆಳಿಗ್ಗೆ ತುಂಬಾ ಸೆಕೆ ಆಗ್ತಾ ಇದೆ ಅಂತ ಬೇಕು ಅಂತ ತರಿಸಿ ಹಾಕಿಕೊಂಡ ಕೂಲರ್ ಸಂಜೆ ಅಷ್ಟೊತ್ತಿಗೆ ಅವನಿಗೆ ಜ್ವರ ಬಂದು ಚಳಿ ಹಿಡಿದು ಬೇಡ ಅಂತ ಅದನ್ನ ನಿರಾಕರಣೆ ಮಾಡ್ತಾನೆ. ಬೆಳಿಗ್ಗೆ ಇಷ್ಟವಾದ ಕೂಲರು ಸಂಜೆ ಕಷ್ಟ ಆಗತ್ತೆ. ಹಾಗಾದ್ರೆ ವಸ್ತು ಇಷ್ಟವೋ ಕಷ್ಟವೋ? ಎರಡೂ ಅಲ್ಲ. ಅದು ಬೇಕು ಅಂತ ಒಳಗಿನಿಂದ ಅಗತ್ಯ ಕಂಡಾಗ ಅದು ಇಷ್ಟ ಸಾಧನ, ಅದರಿಂದಾಗಿ ಇಷ್ಟ ಆಗುತ್ತೆ. ಅಂದ್ರೆ ಸೆಖೆಯನ್ನ ತಡೆಯುವಂತಹ ಇಷ್ಟವನ್ನ, ತಂಪಾಗಿರುವಿಕೆಯನ್ನು ಇಷ್ಟವನ್ನ ಆ ವಸ್ತು ಉಂಟು ಮಾಡುತ್ತೆ. ಅದರಿಂದಾಗಿ ಅದು ಸುಖ ಕೊಡುತ್ತೆ. ಕೆಲವು ಅದೇ ವಸ್ತು ಮತ್ತೆ ದೇಹದಲ್ಲಿ ಏರುಪೇರಾಗಿ ದುಃಖಕ್ಕೆ ಕಾರಣವಾದಾಗ ಅದು ಬೇಡ ಅಂತ, ಅದು ಅನಿಷ್ಟ ಸಾಧನ, ಇದರಿಂದ ಚಳಿ ಜಾಸ್ತಿಯಾಗಿ ಮೈ ನಡುಗಿ ಇನ್ನಷ್ಟು ದೇಹಕ್ಕೆ, ಮೈಗೆ, ಮನಸ್ಸಿಗೆ ಹಿಂಸೆ ಆಗುತ್ತೆ ಅನ್ಸಿದಾಗ ಅದೇ ವಸ್ತು ಅನಿಷ್ಟ ಆಗುತ್ತೆ. ಹಾಗಾದ್ರೆ ಇಷ್ಟಾನಿಷ್ಟಗಳ ವ್ಯವಸ್ಥೆಯನ್ನ ಗಮನಿಸಿದಾಗ ಯಾವುದೇ ಒಂದು ಬದುಕಿನಲ್ಲಿ ವಸ್ತುವಿನಲ್ಲಿ ಸುಖ ದುಃಖಗಳ ಯಾವುದೇ ಲಕ್ಷಣ ಇಲ್ಲ, ಮನಸ್ಸಿನ ಪರಿಣಾಮ ಅಂತ ವ್ಯಾಸರೇ ನಿರೂಪಣೆ ಮಾಡಿದ್ದು. ಇಲ್ಲಿ ಶುಭಾಶುಭ ಪರಿತ್ಯಾಗಿ ಅಂತ ಶಬ್ದ ಬಂತು. ಶುಭ ಅಶುಭಗಳ ಪರಿತ್ಯಾಗ. ಇದು ಮತ್ತೆ ಪ್ರಶ್ನೆನೆ, ಹೇಗೆ ಶುಭ ಆಗ್ಲೇಬಾರ್ದ? ಯಾರಿಗೂ ಶುಭವನ್ನ ಪಡಿಲೇಬಾರ್ದ ಅಂತ ಜಿಜ್ಞಾಸೆ ಬರುತ್ತೆ. ಅದಕ್ಕೆ ಮತ್ತೆ ಇಲ್ಲೇ ತಾತ್ಪರ್ಯದಲ್ಲಿ ನೀಡಿದ ಉತ್ತರ 16ನೇ ತಾತ್ಪರ್ಯದಲ್ಲಿ 16ನೇ ಶ್ಲೋಕದ ನಂತರ ಈ ಮಾತುಗಳಿವೆ. ಹಿಂದಿನ ಪುಟದಲ್ಲಿ ಕೊನೆಯ ಅಲ್ಲೇ ಭಕ್ತಿಂ ಜ್ಞಾನಂಚ ವೈರಾಗ್ಯಂ ಮೃತೇಯೋ ನೆಚ್ಚತಿ ಕ್ವಚಿತ್ ಶುಭಾಶುಭ ಪರಿತ್ಯಾಗಿ ವಿದ್ವದ್ಭಿ ಕೀರ್ತಿತೋ ಹಿ ಸ ಇತಿ ಚ. ಭಕ್ತಿ, ಜ್ಞಾನ ಮತ್ತು ವೈರಾಗ್ಯ, ಇದು ಮೂರನ್ನು ಹೊರತುಪಡಿಸಿ, ಅಂದ್ರೆ ಭಗವಂತನಲ್ಲಿ ಭಕ್ತಿ, ಭಗವಂತನ ಮಹತ್ವ ಹೆಚ್ಚು ಅನ್ನಿಸುವುದಕ್ಕೆ ಕಾರಣವಾದ ಜ್ಞಾನ ಮತ್ತು ಈ ಭಗವಂತನನ್ನು ಪಡೆಯುವುದಕ್ಕಾಗಿ ಉಳಿದ ವಸ್ತುಗಳಲ್ಲಿ ಅದರ ಮಿತಿಯನ್ನು ಅರ್ಥೈಸಿಕೊಂಡು, ತಿರಸ್ಕಾರ ಅಂತ ಅರ್ಥ ಅಲ್ಲ ವೈರಾಗ್ಯ ಅಂದ್ರೆ, ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್. ಪದ್ಮಪತ್ರ ಮಿವಾಂಭಸ ಅಂತ ಹಿಂದೆ ಹೇಳಿದ್ದಾನೆ ಕೃಷ್ಣ. ಅದರ ಜೊತೆಗೇ ಇದ್ದು ಅದರ ಒಳ್ಳೆಯ ಗುಣಗಳು ಕೆಟ್ಟ ಗುಣಗಳು ಎರಡನ್ನೂ ಒಪ್ಪಿಕೊಂಡು ಕರ್ತವ್ಯದ ದೃಷ್ಟಿಯಿಂದ ಅದಕ್ಕೆ ಸಲ್ಲಿಸಬೇಕಾದ ಗೌರವವೋ ಅದಕ್ಕೆ ಸಲ್ಲಿಸಬೇಕಾದ ಸೇವೆಯೋ ಮಾಡ್ತಾ ಜೀವನದಲ್ಲಿ ಮುಂದುವರಿಯುವುದು ಅದು ವೈರಾಗ್ಯ ಅಂತ ಅನಿಸುತ್ತೆ. ನಮ್ಗೆ ಇಷ್ಟ ಆಗ್ಲಿಲ್ಲ, ಸರಿ, ಅದನ್ನು ಬೈಕೊಂಡು ತಿರುಗ್ತಾ ಇದ್ರೆ ಇಷ್ಟ ಇಲ್ಲ ಅನ್ನುವ ಆ ಮನಸ್ಥಿತಿ ಅದು ನಮ್ ಜೊತೆಗಿದ್ದಾಗ ಮಾತ್ರ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ಇದ್ದಿದ್ರೆ ತೊಂದರೆ ಇಲ್ಲ. ಅವರು ಕಂಡಾಗ, ಅವರ ನೆನಪಾದಾಗ, ಅವರ ವಿಷಯ ಉಳಿದವರು ಯಾರೋ ಮಾತಾಡುವಾಗ ಮನಸ್ಸು ಡಿಸ್ಟರ್ಬ್ಡ್ ಆಗತ್ತೆ ಅಂದ್ರೆ ಆವಾಗ ನಾವಿನ್ನೂ ಹೊತ್ಕೊಂಡೇ ತಿರುಗ್ತಾ ಇದ್ದೇವೆ ಅಂತ ಅರ್ಥ. ಬೀದಿ ದೀಪ ಅದು ಅದರ ಅಡಿಯಲ್ಲಿ ಬೆಳಕಿಗೋಸ್ಕರ ಬಳಸ್ಬೇಕೆ ಹೊರತು ಅದನ್ನೇ ಹೊತ್ಕೊಂಡು ತಿರುಗ್ತೇನೆ ಅಂತ ಅನ್ನೋದು ಮೂರ್ಖತನ. ಅಲ್ಲಿ ಬೆಳಕು ಸಿಕ್ತು, ಅಲ್ಲಿ ಓದ್ತೆ ಅಥವಾ ಅಲ್ಲಿಯ ಬೆಳಕಿನಿಂದ ಆಗುವ ಕಾರ್ಯಗಳನ್ನ ನಡೆಸಿದೆ. ಕೈ ದೀಪ ಬೇರೆ, ಬೀದಿ ದೀಪ ಬೇರೆ. ಕೆಲವೊಂದು ಹೊತ್ಕೊಂಡು ಹೋಗ್ಲೇಬೇಕಾಗತ್ತೆ. ಕೆಲವು ಸಂಬಂಧಗಳು ಅದು ಕೈ ದೀಪ ಇದ್ದ ಕೊನೆ ತನಕನೂ ಬೇಕಾಗುತ್ತೆ. ಅದು ಸ್ವಲ್ಪ ಕಮ್ಮಿ ಇರ್ಬೋದು ಬೆಳಕು. ಒಬ್ಬ ಕುರುಡ ದೀಪ ಹಿಡ್ಕೊಂಡು ಹೋಗ್ತಿದ್ದಂತೆ ರಾತ್ರಿ.
ಯಾರೋ ದಾರಿಯಲ್ಲಿ ಎದುರುಗಡೆ ಹೋಗೋನು, ಈ ಕುರುಡನಿಗೆ ಏನಪ್ಪ ದೀಪ ಹಿಡ್ಕೊಂಡು ಓಡಾಡ್ತಾನೆ ಅಂತ ಗೊಣಕೊಂಡು ಹೋದ. ಅವನನ್ನು ಕರೆದು ಹೇಳ್ದ, ನಾನು ದೀಪ ಹಿಡ್ಕೊಂಡಿರುವುದು ನನ್ಗೋಸ್ಕರ ಅಲ್ಲ, ನನ್ನನ್ ಬೇರೆಯವ್ರ ಬುದ್ಧಿ ಹೋಗದೆ ಇರ್ಲಿ ಅಂತ ಅಷ್ಟೇ. ಅದು ಊರು ತೋರಿಸ್ತಾ ಇಲ್ಲ, ತಾನಿದ್ದೇನೆ ಮಾತ್ರ ತೋರಿಸ್ತಾ ಇದೆ. ಆದ್ರೆ ಆ ಕುರುಡನಿಗೆ ಅದು ತುಂಬಾ ಉಪಯೋಗ ಆಯ್ತು. ಕೆಲವು ಉಪಯೋಗ ಇಲ್ಲ ಅಂದ್ರೂ ಅದನ್ನ ಹೊತ್ಕೊಂಡು ಸ್ವಲ್ಪ ದೂರ ಹೋಗ್ಬೇಕಾಗತ್ತೆ. ಕೆಲವು ಸಂಬಂಧಗಳು ಅಗತ್ಯ ಇಲ್ಲದೆ ಇದ್ರು, ಅಂದ್ರೆ ಅಗತ್ಯ ಅಂದ್ರೆ ನಾನು ಹೇಳ್ತಾ ಇರೋದು, ಅದನ್ನ ಉಪಯೋಗಿಸಿಕೊಳ್ಳಿಕ್ ನಮ್ಗೆ ಆಗದೇ ಇರುವ ಸ್ಥಿತಿ ಇದ್ದಾಗ್ಲೂ ಕೂಡ ಏನೋ ಒಂದು ರೀತಿಯಲ್ಲಿ ಅಲ್ಲಿ ತನಕ ಮುಟ್ಟುವ ಅನಿವಾರ್ಯತೆ ಇದ್ದಾಗ ಅದರ ಜೊತೆ ಸಾಗಬೇಕಾಗತ್ತೆ. ವೈರಾಗ್ಯ ಅಂದ್ರೆ ಬಿಟ್ಟು ಓಡೋಗುದು ಅನ್ನುವ ಅರ್ಥದಲ್ಲಿ ಶಾಸ್ತ್ರ ಯಾವತ್ತೂ ಕೂಡ ಹೇಳಲೇ ಇಲ್ಲ. ಅದು ಪಲಾಯನವಾದ ಬೇಜವಾಬ್ದಾರಿತನ, ಅಥವಾ ಸುಮ್ಮನೆ ತನಗೆ ಯಾವ ವಸ್ತುವಿನ ಜೊತೆಗೆ ಹೇಗಿರ್ಬೇಕು ಅಂತ ವ್ಯವಸ್ಥಿತವಾಗಿ ಅದನ್ನು ನಡೆಸ್ಕೊಳ್ಳಿಕ್ಕಾಗದೆ ಮೈ ಪರಚಿಕೊಳ್ಳುವ ಸ್ಥಿತಿ. ಆದ್ರೆ ಶುಭಾಶುಭ ಪರಿತ್ಯಾಗ ಎನ್ನುವುದಕ್ಕೆ ಒಂದು ಬೇರೆನೇ ಒಂದು ಅರ್ಥವನ್ನ ವ್ಯಾಸರು ಕೊಟ್ಟದ್ದನ್ನ ಆಚಾರ್ಯರು ಇಲ್ಲಿ ನೆನಪಿಸ್ತಾ, ಜ್ಞಾನ ಭಕ್ತಿ ವೈರಾಗ್ಯಗಳ ಕುರಿತಾದ ಯೋಚನೆ ಬಿಟ್ಟು ಬೇರೆ ಯಾವುದನ್ನು ಯಾರು ಯೋಚಿಸುವುದಿಲ್ಲವೋ ಅವನು ಶುಭಾಶುಭ ಪರಿತ್ಯಾಗಿ. ಇದು ಯಾರೋ ಹೇಳಿದ್ದಲ್ಲ, ವಿದ್ವತ್ ಕೀರ್ತಿತ ಹರಿಸ. ವಿದ್ವತ್ ಇರುವ, ಯಾಕೆಂದ್ರೆ ಇದು ನನ್ಗೊಂದು ದೊಡ್ಡ ಪ್ರಶ್ನೆ ಬರುತ್ತೆ, ಅಲ್ಲರಿ ಶುಭ ಅಶುಭ ಪರಿತ್ಯಾಗಿ ಎನ್ನುವುದಕ್ಕೆ ಸಣ್ಣ ಮಗುವಿಗೂ ಶುಭವನ್ನ ತ್ಯಾಗ ಮಾಡುವುದು ಅಶುಭವನ್ನ ತ್ಯಾಗ ಮಾಡುವುದು ಅಂತ ನಮ್ಗೆ ಪದಶಃ ಅರ್ಥ ಆಗುತ್ತೆ. ನೀವು ನೋಡಿದ್ರೆ ಸಂಬಂಧವೇ ಇಲ್ಲದ ಒಂದು ಅರ್ಥವನ್ನ ಲೋಕದಲ್ಲಿ ಒಬ್ಬ ಗಮಾರನಿಗೂ ಗೊತ್ತಾಗುವ ಶಬ್ದಕ್ಕೆ ಬೇರೆನೇ ಒಂದು ಅರ್ಥವನ್ನ ಹೇಳ್ತೀರಿ ಅಂತಂದ್ರೆ ಇದೇನು? ಅದಕ್ಕೆ ಆಚಾರ್ಯರ ಆ ಮಾತಿನಲ್ಲೇ ಉತ್ತರ ಇದೆ, ವಿದ್ವದ್ದಿ ಕೀರ್ತಿತಾಪಿಸ. ವಿದ್ವತ್ ಜನರಲ್ಲಿ ಈ ರೂಢಿ ಇದೆ. ಈ ಅರ್ಥ ಮಾಡುವಾಗ ರೂಢಿ, ಯೋಗ, ಯೋಗ ರೂಢಿ, ವಿದ್ವದ್ ಯೋಗ ರೂಢಿ ಅಂತ 4 ಮುಖಗಳಲ್ಲಿ ಒಂದು ವಸ್ತುವಿನ ಚಿತ್ರಣವನ್ನು ಮಾಡುವ ಕ್ರಮ ಇದೆ. ರೂಢಿ ಅಂದ್ರೆ ಎಲ್ರೂ ಆ ಶಬ್ದವನ್ನ ಯಾವ ಅರ್ಥದಲ್ಲಿ ಬಳಸ್ತಾ ಇದ್ದಾರೋ ಅದು ರೂಢಿ. ಪಂಕಜ ಆ ಶಬ್ದಕ್ಕೆ ಕಮಲ, ಇದು ರೂಢಿಯಲ್ಲಿರುವ ಅರ್ಥ. ಯಾರೋ ಒಬ್ಬನಿಗೆ ಸಿಟ್ಟಿತ್ತು ಒಬ್ಬನ ಮೇಲೆ, ಅವನ್ ಬೇಕು ಅಂತ ಪಂಕಜಾಕ್ಷ ಅಂತಾನೆ. ಅವನ ಉದ್ದೇಶ, ಅವನ ಕಣ್ಣು ಕಮಲದ ತರ ಇಲ್ವೇ ಇಲ್ಲ, ಅದು ಗೊತ್ತು. ಆದ್ರೂ ಬೇಕು ಅಂತ ಪಂಕಜಾಕ್ಷ ಅಂತ ಹೇಳ್ತಾ ಅಂದ್ರೆ ಅವನ್ ರೂಢಿಯ ಅರ್ಥ ಬಿಟ್ಟು ಯೋಗದ ಅರ್ಥವನ್ನ ಹೇಳಿದ್ದು. ಪಂಕೇಜಾಯತೆ ಇತಿ ಪಂಕಜಾಹ, ಕೆಸರಿನಲ್ಲಿ ಹುಟ್ಟಿದವುಗಳು ಕಮಲ ಹೇಗೋ ಕೆಸರಿನಲ್ಲಿ ಹುಟ್ಟಿದ್ದು ಕಪ್ಪೆ ಕೂಡ. ಹಾಗಾಗಿ ಕಪ್ಪೆ ಅಂತಹ ಬೋಳೆ ಕಣ್ಣಿನವನು, ಹೊರಗೆ ಬಿದ್ದ ಕಣ್ಣಿನವನು ಅಂತ ಅವನು ಯೋಗದ ಅರ್ಥದಲ್ಲಿ ಹೇಳಿದ್ದು. ಆದ್ರೆ ಇನ್ನು ಪಂಕಜ ಶಬ್ದವನ್ನೇ ಮತ್ತೆ ನಾವು ತಗೊಂಡ್ರೆ ಅದು ಯೋಗ ರೂಢಿ ಎರಡೂ ಹೌದು. ಪಂಕಜಾಕ್ಷ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ಪಂಕೇಜಾಯತೆ ಇತಿ ಪಂಕಜಾಹ ಅಂತ ಯೋಗವೂ ಇದೆ ಕಮಲ ಅನ್ನುವ ಅರ್ಥದಲ್ಲಿ. ಪಂಕಜ ಅನ್ನುವುದಕ್ಕೆ ರೂಢಿಯ ಅರ್ಥದಲ್ಲೂ ಕಮಲ ಅಂತಾನೆ ಅರ್ಥ ಇರೋದು. ಯಾರು ಕೂಡ ಪಂಕಜ ಅಂದ್ರೆ ಕಪ್ಪೆ ಅಂತ ಅರ್ಥ ಮಾಡ್ಕೊಳ್ಳುವುದಿಲ್ಲ. ಅದು ಬಿಡಿಸಿ ಹೇಳಿದ್ಮೇಲೆ ಗೊತ್ತಾಗುತ್ತಷ್ಟೇ. ಆದ್ರೆ ಲೋಕದಲ್ಲಿ ಬಳಕೆ ಇಲ್ಲ, ಅದು ರೂಢಿ ಇಲ್ಲ. ಹಾಗಾಗಿ 3 ಆಯ್ತು, ರೂಢಿ, ಯೋಗ, ಯೋಗ ರೂಢಿ, ಇನ್ನೊಂದು ವಿದ್ವದ್ ಯೋಗ ರೂಢಿ ಅಂತ. ವಿದ್ವಾಂಸರು ಅಂತಂದ್ರೆ ಶಾಸ್ತ್ರದ ಭಾಷೆಯ, ಈಗ ಸೂರ್ಯ ಅನ್ನುವ ಶಬ್ದಕ್ಕೆ ಎಲ್ರಿಗೆ ಮೇಲ್ನೋಟಕ್ಕೆ ಆ ತಳಿಗೆ ಮೇಲಿನ ಬಂಗಾರದ ಒಂದು ಕವಚದ ಹಾಗೆ ಇರುವಂತಹ ಬೆಳಕಿನ ಮುದ್ದೆ ಕಾಣುತ್ತೆ. ಅದು ಸೂರ್ಯ ಅಂದ್ರೆ ಗೊತ್ತಾಗುತ್ತೆ. ಆದ್ರೆ ಸೂರ್ಯ ಅನ್ನುವ ಶಬ್ದವನ್ನ ಈ ಸೂರ್ಯನಿಗೆ ಹೇಳ್ತಾ ಇರುವುದಲ್ಲ. ಯಮ ಸೂರ್ಯ ಪ್ರಾಜಾಪತ್ಯ ವ್ಯೂಹ ರಶ್ಮೀನ್ ಅಂದಾಗ ಅಲ್ಲಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು. ಅಲ್ಲರಿ ಸಣ್ಣ ಮಗುವಿಗೂ ಗೊತ್ತು
ಸೂರ್ಯ ಅಂದ್ರೆ ಎದುರುಗಡೆ ಕಾಣುವಂಥದ್ದು. ನೀವು ಅದ ಬಿಟ್ಟು ಸೂರ್ಯ ಅಂದ್ರೆ ದೇವರನ್ನು ಹೇಳ್ತಾ ಇದ್ದೀರಲ್ವಾ ಅಂದ್ರೆ ಹೌದಪ್ಪ. ಅದಕ್ಕೆ ವಿದ್ವಾಂಸರ ವಲಯದಲ್ಲಿ ಅದರ ವಿದ್ವದ್ಯೋಗ ರೂಢಿ ಏನಿದೆ ಅಂದ್ರೆ ಸೂರಿಭಿಯಾತಿ ಇತಿ ಸೂರ್ಯ. ಸೂರಿಗಳು ಅಂದ್ರೆ ಸುಷ್ಟು ಉರರೀಕುರುವಂತಿ, ಸರಿಯಾದ ವಿಷಯವನ್ನ ಸರಿಯಾದ ಕ್ರಮದಲ್ಲಿ ಅರ್ಥೈಸಿಕೊಳ್ಳುವವರು ಸೂರಿಗಳು. ಅವರಿಂದ ಗಮ್ಯನಾದವನು ಅಂದ್ರೆ ಗಾಯತ್ರಿ ಪ್ರತಿಪಾದ್ಯನಾಗಿ ಉಪಾಸನೆಗೆ ಒಳಪಡುವವನು. ಸಾಮಾನ್ಯರಲ್ಲಿ ಗಾಯತ್ರಿ ಅಂದ್ರೆ ಯಾವುದೋ ಒಂದು ಕೆಲವೊಮ್ಮೆ ಹೆಣ್ಣು ದೇವತೆ ಅಂತ ಉಪಾಸಿಸ್ತಾರೆ, ಇನ್ನು ಕೆಲವರು ಅಲ್ಲಿ ಬೇರೆ ಏನನ್ನು ಹೇಳಿದ್ರು, ಅದೇ ಸೂರ್ಯನೇ ಸೂರ್ಯ ದೇವರೇ. ಇನ್ನು ಕೆಲವರು ಬರೀ ಅದೊಂದು ಪ್ರಾಕೃತಿಕವಾಗಿ ಒಂದು ಅತ್ಯಂತ ಸೋಲಾರ್ ಎನರ್ಜಿಯನ್ನು ಕೊಡುವಂತಹ ಒಂದು ಪ್ರಾಕೃತಿಕ ವ್ಯವಸ್ಥೆ ಅಂತ ಇಷ್ಟೇ ಭಾವಿಸ್ತಾರೆ. ಕೆಲವರು ಪ್ರಾಕೃತಿಕ ವ್ಯವಸ್ಥೆ ಅನ್ಕೊಳ್ತಾರೆ. ಇನ್ನು ಕೆಲವರು ದೇವತಾ ಮೀಮಾಂಸೆಯ ದೃಷ್ಟಿಯಿಂದ ಅದನ್ನ ಸೂರ್ಯ ದೇವತಾ ಅಂತ ಚಿಂತನೆ ಮಾಡ್ತಾರೆ. ಇನ್ನು ಕೆಲವರು ಇಲ್ಲ, ಅದು ಸೂರ್ಯ ದೇವತೆ ಮಾತ್ರ ಅಲ್ಲ, ಅಲ್ಲಿ ಒಂದು ಯಾವುದೋ ಶಕ್ತಿ ರೂಪದಲ್ಲಿರುವಂತಹ ದೇವಿಯ ಸ್ವರೂಪ ಇದೆ ಅಂತ ಹೇಳ್ತಾರೆ. ಇನ್ನು ಆಳಕ್ಕೆ ಇಳಿದಾಗ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಅಂತ ಧ್ಯೇಯ ಸದಾ ನಾರಾಯಣ ಅನ್ನುವ ಅರ್ಥದಲ್ಲಿ ಅಲ್ಲಿ ಭಗವಂತನನ್ನ ಸೂರ್ಯ ಅನ್ನುವ ಶಬ್ದದಿಂದ ಹೇಳ್ತಾರೆ. ಸೂರಿಭಿ ಗಮ್ಯತ್ವಾತ್ ಸೂರ್ಯ ಅಂತ. ಇದು ವಿದ್ವದ್ಯೋಗ ರೂಢಿ. ಕೆಲವು ಭಾಷೆಯ ಆಳವನ್ನ ಆಂತರ್ಯವನ್ನ ನಾವು ಮೇಲ್ನೋಟದ ದೃಷ್ಟಿಯಲ್ಲಿ ಒಂದು ಅರ್ಥವನ್ನ ಮಾಡಿಕೊಂಡ್ರು ಕೂಡ ಅಂದ್ರೆ ಏನ್ ಅರ್ಥ ಆಗುತ್ತೆ, ಜ್ಞಾನ ಭಕ್ತಿ ವೈರಾಗ್ಯ ಮಾತ್ರ ಬಯಸುವನು, ಇದಕ್ಕೂ ಶುಭಾಶುಭ ಪರಿತ್ಯಾಗಕ್ಕೂ ಏನ್ ಸಂಬಂಧ ಅಂದ್ರೆ ಜ್ಞಾನಕ್ಕೆ ಕಾರಣವಾದ ಸಂಗತಿಯಾಗಿದ್ರೆ ಒಪ್ಕೋತಾನೆ. ಜ್ಞಾನಕ್ಕೆ ಅಲ್ಲದೇ ಇರುವ ಶುಭವೇ ಆಗಿದ್ರು ಅದನ್ನು ತಿರಸ್ಕಾರ ಮಾಡ್ತಾನೆ. ಜ್ಞಾನದ ಕಾರ್ಯಕ್ಕಾಗಿ ಅದು ಅಶುಭ ಆಗಿದ್ರೆ ಅದನ್ನು ತ್ಯಾಗ ಮಾಡ್ತಾನೆ. ಜ್ಞಾನದ ಅಥವಾ ಭಕ್ತಿಯ ಉದ್ರೇಕಕ್ಕೆ ಕಾರಣವಾಗುವಂತದ್ದಲ್ಲ ಆದ್ರೆ ಅದು ಅಶುಭ ಅಂತ ಬಿಡ್ತಾನೆ. ಅಥವಾ ಉದ್ರೇಕಕ್ಕೆ ಅಂದ್ರೆ ಭಕ್ತಿಗೆ ಕಾರಣವಲ್ಲದ ಲೋಕದಲ್ಲಿ ಶುಭ ಅಂತ ಭಾವಿಸುವಂತದ್ದೇನಾದ್ರೂ ಆದ್ರೆ ಅದನ್ನ ಸ್ವೀಕಾರ ಮಾಡುವುದಿಲ್ಲ. ಅಂದ್ರೆ ಶುಭವನ್ನೂ ತ್ಯಾಗ ಮಾಡ್ತಾನೆ, ಅಶುಭವನ್ನೂ ತ್ಯಾಗ ಮಾಡ್ತಾನೆ. ಇನ್ನೂ ಸರಿಯಾಗಿ ಬಿಡಿಸಿ ಹೇಳುವುದಾದ್ರೆ ಅನಿಷ್ಟ ಪುಣ್ಯಕ್ಕೆ ಕಾರಣವಾಗುವಂತದ್ದೇನೇ ಶುಭ ಅಶುಭಗಳಿದ್ರು ಕೂಡ, ಅಂದ್ರೆ ಅನಿಷ್ಟ ಅಂದ್ರೆ ಯಾವುದು, ಲೋಕದ ಕರ್ಮದ ಬಂಧನಕ್ಕೆ ಕಾರಣವಾಗುವಂಥದ್ದು. ಇಷ್ಟ ಅಂದ್ರೆ ಜ್ಞಾನಕ್ಕೆ ಕಾರಣವಾದದ್ದು, ಭಕ್ತಿಗೆ ಕಾರಣವಾದದ್ದು, ವೈರಾಗ್ಯಕ್ಕೆ ಕಾರಣವಾದದ್ದು. ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಕಾರಣವಾದ ಶುಭಾಶುಭಗಳನ್ನ ಹೊರತುಪಡಿಸಿ ಈಗ ಭಕ್ತಿಗೆ ಕಾರಣವಾಗುವ ಹಾಗೆ ಒಂದು ಅಶುಭ ನಡೆದ್ರು ಅವನು ಅದನ್ನು ಸ್ವೀಕಾರ ಮಾಡುತ್ತಾನೆ. ಲೋಕದಲ್ಲಿ ಅಶುಭ. ಪ್ರಹ್ಲಾದ ತನ್ನ ತಂದೆ ಅವನನ್ನ ನಾನಾ ವಿಧವಾಗಿ ಕಷ್ಟಗಳಿಗೆ ಈಡು ಮಾಡಿದ. ಅವನಿಗೆ ಇನ್ನಷ್ಟು ಅದು ಭಕ್ತಿಗೆ ಕಾರಣವಾಯಿತು ಅಂತ ಅವನದನ್ನ ತಿರಸ್ಕಾರ ಮಾಡಲಿಲ್ಲ. ಬಹಳ ಇನ್ನಷ್ಟು ಹೆಚ್ಚು ಶ್ರದ್ಧೆಯಿಂದ ಭಗವಂತನಲ್ಲಿ ತನ್ನನ್ನು ಒಪ್ಪಿಸಿಕೊಂಡ. ಅದು ಜ್ಞಾನ ಭಕ್ತಿ ವೈರಾಗ್ಯಗಳಿಗೆ ಕಾರಣವಾಗುವ ಶುಭಾಶುಭಗಳನ್ನ ಸ್ವೀಕರಿಸ್ತಾರೆ ಹೊರತು ಮೃತೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ಋತೆ ಅಂತಂದ್ರೆ ಅದನ್ನ ಹೊರತುಪಡಿಸಿ ಉಳಿದ ಸಂಗತಿಗಳನ್ನ ಯಾರು ಪರಿತ್ಯಾಗ ಮಾಡ್ತಾನೋ ಅವನೇ ಶುಭಾಶುಭ ಪರಿತ್ಯಾಗಿ. ಇತಿ ವಿದ್ವದ್ಭಿಹಿ ಕೀರ್ತಿತಃ. ವಿದ್ವದ್ವಲಯದಲ್ಲಿ ಅವನ ಕುರಿತಾಗಿ ಹೀಗೆ ಮಾತಾಡಿಕೊಳ್ತಾರೆ. ಇತಿ ಚ. ಇನ್ನೊಂದು ಇಲ್ಲೇ ಪ್ರಶ್ನೆ ಬಂದದ್ದು, ಪ್ರಾಯಸ್ಸು ಸಮಹ ಅಂತ ಶಬ್ದ ಬಂತು. ಸಮಹ ಅನ್ನುವ ಶಬ್ದ ಬಂದಾಗ ಇಲ್ಲೂ ಹಾಗೆ ನಾನು ಆಗ ಹೇಳಿದೆ, ಸಮ ಅನ್ನುವ ಶಬ್ದದ ಇಷ್ಟೇ ಸುಖ ಪಡಬೇಕು, ಇಷ್ಟೇ ಆನಂದ ಪಡಬೇಕು, ಸಮಾನವಾಗಿ ದುಃಖ ಪಡಬೇಕು. ಅಲ್ಲಿ ದುಃಖ ಆಗಿಲ್ಲ ಅವನಿಗೆ, ಆದ್ರೆ ಇವರು ಸಮ ದುಃಖ ಸುಖ ಅಂತ ಹೇಳಿದ್ದಾರೆ. ಅದರಿಂದಾಗಿ ಸ್ವಲ್ಪ ದುಃಖ ಪಡ್ಬೇಕು. ಯಾವ್ದು ಸುಖನೇ ಆಗ್ಲಿಲ್ಲ ಅವನಿಗೆ, ಅಯ್ಯೋ ಅದು ಸಮ ಸುಖ ಪಡ್ಬೇಕು ಅಂತ ಹೇಳಿದ್ರೆ ಒಂದು 5% ಸುಖ ಪಡ್ಬೇಕು, ಇನ್ನು 5% ದುಃಖ ಪಡ್ಬೇಕು ಅನ್ನೋ ತರ ಮೇಲ್ನೋಟಕ್ಕೆ ಅರ್ಥ ಬಂದ್ರೆ ಅವ್ರು ಹೇಳಿದ್ರು ಹಾಗಲ್ಲ. ಸುಖ ಪಡ್ಬೇಕು ಅಂತ ಯಾರಿಗೂ ಕೂಡ ಸುಖ ಆಗ್ಲಿ ಅಂತ ನಾವು ಹೊರಗಿನಿಂದ ಆರ್ಡರ್ ಮಾಡಿ ಸುಖ ಬರ್ಲಿಕ್ಕೆ ಆಗಲ್ಲ. ಸುಖ ಅದು ಅವನ ಒಳಗಿನ
ಅಪೇಕ್ಷೆ ಈಡೇರಿದಾಗ ಮನಸ್ಸಿಗೆ ಆ ವಿಷಯದಲ್ಲಿ ಒಪ್ಪಿಗೆ ಆದಾಗ ಸುಖ ಆಗುತ್ತೆ, ಒಪ್ಪಿಗೆ ಆಗದೇ ಇದ್ದಾಗ ದುಃಖ ಆಗುತ್ತೆ. ಅದಕ್ಕೆ ಪ್ರಾಯ ಸುಖಾದಿಷು ಸಮಃ ಪ್ರಾಯ ಹರ್ಷಾದಿವರ್ಜಿತ ತಥಾ ಉಚ್ಯತೆ ಯಥಾ ಅಲ್ಪಸ್ವ ನಿಸ್ವ ಇತ್ಯುಚ್ಯತೆ ಜನೈಃ. ಪ್ರಾಯ ಅಂದ್ರೆ ಹೆಚ್ಚಾಗಿ ಅಂತ ಅರ್ಥ. ಹೆಚ್ಚಾಗಿ ಸುಖಾದಿಷು ಸಮಃ. ಸುಖಾದಿಷು ಅಂತಂದ್ರೆ ಸುಖ ದುಃಖ ಎರಡು. ಹೆಚ್ಚಾಗಿ ಸುಖ ದುಃಖಗಳಲ್ಲಿ ಸಮತೋಲನವನ್ನ ಕಾಯ್ಕೊಳ್ತಾರೆ. ಸುಖದ ಪ್ರಮಾಣ ಸಮ ಆಗ್ಬೇಕು ಅಂತಲ್ಲ, ಸಮತೋಲನವನ್ನ ಕಾಯ್ದುಕೊಳ್ಳುವುದನ್ನ ಸುಖ ದುಃಖಾದಿ ಸಮಃ, ಸುಖ ದುಃಖಾದಿಷು ಸಮಃ ಅಂತ ಹೇಳುದು. ಹಾಗೆ ಹರ್ಷಾದಿಷು ಹರ್ಷಾದಿ ವರ್ಜಿತ ಪ್ರಾಯ, ಹೆಚ್ಚು ಕಮ್ಮಿ ಈ ಹರ್ಷದ ಆನಂದದ ವ್ಯವಸ್ಥೆಯಿಂದ ಅವನು ತನ್ನನ್ನ, ಭೌತಿಕ ಆನಂದದ ವ್ಯವಸ್ಥೆಯಿಂದ ತನ್ನನ್ನು ದೂರಕ್ಕಿಟ್ಟುಕೊಳ್ತಾನೆ. ಎಲ್ಲವನ್ನು ತ್ಯಾಗ ಮಾಡ್ಲಿಕ್ಕಾಗುದು. ಈಗ ಉಣುವುದು ಇಲ್ಲದೆ ಹೋದ್ರೆ ದೇಹ ನಿಲ್ಲಲ್ಲ. ಆದ್ರೆ ಉಣುವುದು ಅನ್ನೋದರಲ್ಲಿ ಬರುವ ಸುಖ ಅದು ಭೌತಿಕ ಸುಖ. ನೀವು ವಿಷಯ ಪದಾರ್ಥಗಳಿಂದ ಹೊರಗಿರ್ಬೇಕು ಅಂತ ಹೇಳ್ತೀರಿ, ಇನ್ನೊಂದ್ ಕಡೆಯಿಂದ ಊಟ ಮಾಡುವಾಗ ಊಟ ಮಾಡದೇ ಇದ್ರೆ ದೇಹ ನಾಶ ಆಗುತ್ತೆ ಅನ್ನುವ ಅನುಭವವು ನಮಗಿದೆ. ಭೌತಿಕ ವಿಷಯಗಳ ತ್ಯಾಗ ಮಾಡ್ಲಿಕ್ಕೆ ಹೋದ್ರೆ ಜೀವ ಹೋಗುತ್ತೆ. ಜೀವ ಉಳಿಸ್ಕೊಳ್ಬೇಕು ಅಂತಾದ್ರೆ ಭೌತಿಕ ವಿಷಯ ಪದಾರ್ಥಗಳ ಸ್ವೀಕಾರ ಮಾಡ್ಲೇಬೇಕು. ಮತ್ತೇನು, ಇನ್ನೂ ಒಂದು ಕಡೆ ಶರೀರ ಯಾತ್ರಾ ಜೊತೆನ ಪ್ರಸಿದ್ಧೇದ ಕರ್ಮಣಃ ಅನ್ನೋಲಿ ವಿವರಣೆಯನ್ನು ಒಂದ್ ಸ್ವಲ್ಪ ನೀಡಿದ್ದಾರೆ. ಎಷ್ಟರಿಂದ ಜೀವನ ಉಳಿಲೇಬೇಕೋ ಅಷ್ಟು ವಿಷಯ ಪದಾರ್ಥಗಳ ಸ್ವೀಕಾರ ಅನ್ನೋದು ಅನರ್ಥಕಾರಿ ಅಲ್ಲ. ಆದ್ರೆ ಅದು ಜೀವ ಉಳಿಸುವುದು ಅನ್ನುವ ನೆಪ ಒಡ್ಡಿ ಆಪತ್ಕಾಲದಲ್ಲಿ ಮಾಡಬೇಕು ಅಂತ ಹೇಳಿದ ಧರ್ಮವನ್ನ ಯಾವಾಗ್ಲೂ ಆಪತ್ತಿನಲ್ಲೇ ಇದ್ದೇನೆ ಅನ್ನೋ ತರ ಧರ್ಮಾಚರಣೆ ಮಾಡುವಂತಹ ದುಸ್ಥಿತಿ ಏನಿದೆ, ಇದು ನಮ್ಮನ್ನ ದಾರಿ ತಪ್ಪಿಸುವಂತದ್ದು. ಇದನ್ನ ನಡೆಸದೆ ನಿಜವಾಗಿಯೂ ದುಃಖಾದಿಷು ಹೆಚ್ಚು ಪ್ರಯತ್ನ ಪಡ್ತಾನೆ ಕಂಟ್ರೋಲ್ ಅಲ್ಲಿ ಇರ್ಲಿಕ್ಕೆ. ಕೆಲವೊಂದ್ಸತಿ ಸಿಟ್ಟು ಬಂದೇ ಬಿಡುತ್ತೆ, ತುಂಬಾ ದುಃಖ ಆಗುತ್ತೆ, ತುಂಬಾ ಮೈ ಮರೆತು ಸುಖ ಹೊಂದುವ ಹಾಗಾಗುತ್ತೆ. ಹರ್ಷಾದಿಷು ಹರ್ಷಾದಿ ವರ್ಜಿತ, ಹರ್ಷಾದಿ ವರ್ಜಿತ ಅನ್ನೋದು ಕೂಡ ಪ್ರಾಯ. ಹರ್ಷ ಅಂದ್ರೆ ಏನು ಅಂತ ಮತ್ತೆ ನೋಡೋಣ. ಆಚಾರ್ಯರು ನಮ್ಗೆ ಈಗ ಮತ್ತೆ ಅದು ಡೌಟ್ ಉಳಿಯುತ್ತೆ. ಹರ್ಷ ಅಂದ್ರೆ ಏನು? ಹರ್ಷ ಅನ್ನುವ ಶಬ್ದವನ್ನ ಲೋಕದಲ್ಲಿ ನಾವು ಬಳಸುವಂತದ್ದು ಸಂತೋಷ ಅನ್ನುವ ಅರ್ಥದಲ್ಲಿ. ಇಲ್ಲಿ ಹರ್ಷಾದಿ ವರ್ಜಿತ ಅಂತಿದೆಯಲ್ವಾ ಅಂತ ಇನ್ನೊಂದು ಡೌಟು. ಇಲ್ಲಿ ಅಲ್ಪಸ್ವಹ ನಿಸ್ವಹ ಯಥಾ ಉಚ್ಯತೆ ಜನೈಃ. ಕಡಿಮೆ ಸಂಪತ್ತಿರುವವನನ್ನ ದರಿದ್ರ ಅಂತ ಹೇಳ್ತಾರೆ. ಸಂಪತ್, ಈಗ ಧನಿ ಅನ್ನೋದು ಎರಡೂ ದೃಷ್ಟಿಯಿಂದ ಯೋಚನೆ ಮಾಡಿದರೆ, ಒಂದೇ ರೂಪಾಯಿ ಒಬ್ಬನ ಹತ್ರ ಇದೆ, ಅದು ಧನ. ₹1 ಇರುವವರನ್ನು ಯಾರು ಧನಿ ಅಂತ ಹೇಳಲ್ಲ. ಹೇಗೋ ಹಾಗೆ ಇನ್ನೊಂದು ವ್ಯತಿರಿಕ್ತವಾದ ಮಾತೇನಿರುವುದು ಅಂದ್ರೆ, ಅವನು ಸ್ವಲ್ಪ ದುಡ್ಡಿರುತ್ತೆ ಆದ್ರೂ ಅವನ ಹತ್ರ ದುಡ್ಡಿಲ್ಲ. ಅಲ್ಪಸ್ವ ಇದ್ದಾಗ್ಲೂ, ಸ್ವಲ್ಪದೇ, ಅಲ್ಪ ಅಂದ್ರೆ ಚೂರು, ಸ್ವ ಅಂದ್ರೆ ಸಂಪತ್ತು, ಅಲ್ಪಸ್ವ ಇದ್ದವನನ್ನು ಕೂಡ ನಿಸ್ವ ಅಂತ ಕರೀತಾರೆ. ನಿಸ್ವ ಅಂದ್ರೆ ಏನು ಇಲ್ಲದವನು ಅಂತ. ಅವನ ಹತ್ರ ಏನು ಇಲ್ಲ ರೀ. ನೋಡಿದ್ರೆ ಅವನ್ ಪಾಡಿದ್ದು ಊಟ ತಿಂಡಿ ಎಲ್ಲ ಮಾಡ್ಕೊಂಡಿರ್ತಾನೆ, ಆದ್ರೆ ಅವನು ಐಷಾರಾಮದ ಬದುಕು ಅಥವಾ ನಾಳೆಗೂ ಸ್ವಲ್ಪ ನೆಮ್ಮದಿಯಿಂದ ಇವತ್ತೇನೋ ಕೂಡಿಟ್ಟದ್ರಲ್ಲಿ ಇದೆ ಅಂತ ಯೋಚನೆ ಮಾಡಿ ಬದುಕುವವನಲ್ಲ. ನಾಳೆಗೆ ಮತ್ತೆ ಯೋಚನೆ ಮಾಡ್ತಾನೆ, ನಾಳೆಗೆ ಮತ್ತೆ ಯೋಚನೆ ಮಾಡ್ತಾನೆ ಅಂತವನನ್ನ ನಿಸ್ವ ಅಂತ ಕರೀತಾರೆ. ಪ್ರಾಯ ಅಲ್ಪಸ್ವಹ ನಿಸ್ವಹ ಇತ್ಯುಚ್ಯತೆ ಜನೈಃ. ಹೇಗೋ ಹಾಗೆ ಸ್ವಲ್ಪ ಸುಖ ದುಃಖಗಳನ್ನ, ಸ್ವಲ್ಪ ಹರ್ಷಾದಿಗಳಲ್ಲಿ ರತನಾದವನನ್ನ ಸಮ ದುಃಖ ಸುಖ ಅಂತ ಕರೀತಾರೆ. ಅದರ ಅರ್ಥ ಅವನು ಎಲ್ಲದರಲ್ಲೂ ಸುಖವನ್ನ ಮೀರಿ, ದುಃಖವನ್ನ ಮೀರಿ, ಹರ್ಷ ಶೋಕಾದಿಗಳನ್ನ ಬಿಟ್ಟು ಒಂದೇ ಒಂದು ರೀತಿಯಲ್ಲಿ ಅವನು ಏರುಪೇರು ಆಗಲ್ಲ ಅಂತ ಭಾವನೆ ಅಲ್ಲ. ಹೆಚ್ಚು ಕಮ್ಮಿ ಅಂದ್ರೆ ಹೆಚ್ಚು ಪ್ರಮಾಣದಲ್ಲಿ ಸಹಿಸಿಕೊಳ್ತಾನೆ. ಕೆಲವೊಂದ್ ಸರ್ತಿ ಮನುಷ್ಯನ ತುಮುಲಗಳನ್ನ ತಡಿಲಿಕ್ಕಾಗದೆ ಹೋದಾಗ ಅವನು
ವ್ಯತಿರಿಕ್ತವಾದ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟು ಬಿಡ್ತಾನೆ. ಆಮೇಲೆ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಆದ್ರೆ ಅದು ಆ ಸಿಟ್ಟು 10 ಸಲ ತಡ್ಕೊಂಡಿರ್ತಾನೆ, ಒಂದ್ ಸರ್ತಿ ಎಕ್ಸ್ಪ್ಲೋಡ್ ಆಗ್ಬಿಡುತ್ತೆ. ಬಡ್ ಅಂತ ಎಲ್ಲರನ್ನು ಒಂದ್ಸರ್ತಿ ಪ್ರಶ್ನಿಸುವ ಹಾಗಾಗ್ಬಿಡುತ್ತೆ. ಅಂದ್ರೆ ಅದು ಒಂದ್ ಕ್ಷಣ ವಿವೇಕ ಕಳೆದು ಹೋಗುತ್ತೆ. ನಹಿ ಮುಖ್ಯತೆಯ ಸಾಮ್ಯಂ, ಚೂರು ಮುಂದೆ ಹೋಗಿ ಕೆಳಗಿನ ಸಾಲಲ್ಲಿದೆ. ನಹಿ ಮುಖ್ಯತೆಯ ಸಾಮ್ಯಂ ಕಸ್ಯಚಿತ್ ಸುಖ ದುಃಖಯೋ ನಚ ಹರ್ಷಾದಿ ಸಂತ್ಯಾಗ ಯಾವನ್ ಮುಕ್ತಿ ಕುತಶ್ಚನ. ಮುಕ್ತಿ ಆಗುವ ತನಕವೂ ಕೂಡ ಸುಖ ದುಃಖಗಳನ್ನ ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಳ್ಳಿಕ್ಕಾಗುದೇ ಇಲ್ಲ. ಕಸ್ಯಚಿತ್ ಮುಖ್ಯತೆಯ ಸಾಮ್ಯಂನ, ಸಾಮ್ಯ ಅಂದ್ರೆ ಅದನ್ನ ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ. ನಚ ಹರ್ಷಾದಿ ಸಂತ್ಯಾಗ, 100ಕ್ಕೆ 100 ಹರ್ಷಗಳನ್ನ ತ್ಯಾಗ ಮಾಡುದು, ಶೋಕವನ್ನ ಬಿಟ್ಟೇ ಬಿಡುದು, ಇದು ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವನ್ ಮುಕ್ತಿ ಕುತಶ್ಚನ, ಮುಕ್ತಿ ಯಾವ ತನಕ ಮುಕ್ತಿ ಆಗುತ್ತೋ ಅಲ್ಲಿ ತನಕವೂ ಕೂಡ ಈ ಏರಿಳಿತ ಅನ್ನೋದು ಮನುಷ್ಯನಲ್ಲಿ ಇದ್ದೇ ಇರುತ್ತೆ ಅಂತ ಆಚಾರ್ಯರು ಈ ಶುಭಾಶುಭ ಪರಿತ್ಯಾಗಿ ಅನ್ನುವ ಶಬ್ದದ ಹಿನ್ನೆಲೆಯಲ್ಲಿ ಅರ್ಥವನ್ನ ಬಿಡಿಸಿದ್ರು. ಈಗ ಒಂದು ಶಬ್ದ ಉಳಿಯಿತು, ಹರ್ಷಾದಿ ಸಂತ್ಯಾಗ ಅಂದ್ರೆ ಏನು? ಮುಂದಿನ ಪುಟದಲ್ಲಿದೆ. ಕೆಳಗೆ ಕಸ್ಯಚಿತ್ ಸುಖ ದುಃಖಯೋ ನ ಮುಖ್ಯತೆಯ ಸಾಮ್ಯಂ ನಚ ಸುಖಾದಿ ಸಂತ್ಯಾಗ ಯಾವನ್ ಮುಕ್ತಿ ಕುತಶ್ಚನ. ಯಾರಿಗೂ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ರು ಕೂಡ 100ಕ್ಕೆ 100 ಸುಖ ದುಃಖಗಳಲ್ಲಿ ಸಾಮ್ಯವನ್ನ ಅಥವಾ ಹರ್ಷಾದಿ ವರ್ಜಿತ ಅಂತ ಹೇಳಿದ್ರಲ್ವಾ, ಅದು ಸಾಧ್ಯ ಇಲ್ಲ. ಸ್ವಲ್ಪ ಮಟ್ಟಿಗೆ ಆಗ್ತಾ ಇರುತ್ತೆ, ಆದ್ರೆ ಬೇರೆಯವರಿಗಿಂತ ತುಂಬಾ ಕಮ್ಮಿ. ಭಕ್ತಿಯ ಪ್ರಮಾಣ ಹೆಚ್ಚಾದ ಹಾಗೆ ಇದರ ಪ್ರಮಾಣ ಕಮ್ಮಿ ಆಗುತ್ತೆ, ಆದ್ರೆ ಪೂರ್ತಿ ಬಿಟ್ಟು ಹೋಗುದಿಲ್ಲ. ಅದು ಮುಕ್ತಿ ಆದ್ಮೇಲೆನೆ. ಇಲ್ಲ ಅಂದ್ರೆ ಮುಕ್ತಿ ಅನ್ನೋದಕ್ಕೆ ಏನರ್ಥ? ಮುಕ್ತಿಯಲ್ಲಿ ಅದರ ದೊಡ್ಡಸ್ತಿಕೆ ಏನು ಅಂತಂದ್ರೆ, ಯಾರ ಮೇಲೂ ದ್ವೇಷ ಆಗ್ಲಿ, ಯಾರ ಮೇಲೂ ಅತ್ಯಂತ ಕೋಪವಾಗ್ಲಿ ಅವನಿಗೆ ಬರುದೇ ಇಲ್ಲ ಅನ್ನೋ ಸ್ಥಿತಿ ಅದು. ಆದ್ರೆ ಅಲ್ಲಿ ತನಕ ಆ ಸ್ಥಿತಿ ಎಲ್ಲೋ ಒಂದು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮುಕ್ತಿಯ ತನಕವೂ ಕೂಡ ಇದ್ದೇ ಇರುತ್ತೆ. ಮತ್ತೇನು, ಲೋಕದ ಬೇರೆಯವರಷ್ಟು ತೀವ್ರವಾಗಿ ಅವರು ಆ ಸುಖ ದುಃಖಗಳಿಗೆ ತಮ್ಮನ್ನು ಒಡ್ಡಿಕೊಳ್ಳುವುದಿಲ್ಲ. ಅಂದ್ರೆ ಅವರು ಮತ್ತೆ ಸ್ವಲ್ಪ ಎಚ್ಚರ ಆಗುತ್ತೆ, ಸ್ವಲ್ಪ ಹೊತ್ತು ದುಃಖ ಆಗುತ್ತೆ, ಆಮೇಲೆ ಮನಸ್ಥಿತಿ ತಮ್ಮ ಗುರುಗಳ ಮಾತನ್ನ ನೆನಪು ಅಥವಾ ತನ್ನ ಜೀವನದ ಅನುಭವ ಇದರಿಂದ ಅದನ್ನ ಮೀರಿ ಹೊರಗೆ ಬರ್ಲಿಕ್ಕೆ ಪ್ರಯತ್ನಿಸ್ತಾನೆ, ಮತ್ತೆ ಸರಿಯಾಗತ್ತೆ. ಈಗ ಹರ್ಷ ಅಂದ್ರೆ ಏನು? ತುಂಬಾ ಒಳ್ಳೆಯ ಅರ್ಥವನ್ನ ಶಬ್ದ ನಿರ್ಣಯದಿಂದ ಆಚಾರ್ಯರು ಹೆಕ್ಕಿ ಕೊಡ್ತಾರೆ. ಹೃತಿ ಮದಾತ್ ಅಧರ್ಮಾಯ ಹರ್ಷೋ ನಾಮ ಪ್ರಕೀರ್ತಿತ. ಮದಾತ್ ಅಧರ್ಮಾಯ ಹೃತಿ, ಅಧರ್ಮಕ್ಕೋಸ್ಕರ ಮದಾತ್, ಮದದಿಂದ ಅಧರ್ಮದಿಂದ ಒಂದು ಆನಂದ ಏನುಂಟಾಗತ್ತೆ. ಋಷಿರ್ ಮದಾಯ ಧರ್ಮಾಯ, ಮದಾತ್ ಅಧರ್ಮಾಯ, ಅಧರ್ಮದ ಕಾರ್ಯದಿಂದಾಗಿ ಒಂದು ಆನಂದ ಉಂಟಾಗತ್ತಲ್ಲ, ಅದು ಹರ್ಷ ಇಲ್ಲಿ ಹೇಳಿದ್ದು. ಹರ್ಷ ಅಂತ ಒಂದು ಅರ್ಥ ಲೋಕದಲ್ಲಿ ಬೇರೆ ಇದೆ. ಈಗ ಬೇರೆ ಸಂದರ್ಭದಲ್ಲಿ ತುಂಬಾ ಹರ್ಷಚಿತ್ತನಾಗಿ ಮಾತನಾಡಿದ, ಅದ್ ಸರಿ, ಅಲ್ಲಿ ಹರ್ಷ ಅಂದಾಗ ಲೋಕದಲ್ಲಿ ಬಳಸ್ತೀವಿ. ಇಲ್ಲಿ ಹರ್ಷಾದಿ ವರ್ಜಿತ ಅನ್ನುವಲ್ಲಿ ಹರ್ಷ ಶಬ್ದದ ಅರ್ಥ ಏನು? ಲವಣ ಸೈಂಧವಮಾನಯ ಅನ್ನುವ ಶಬ್ದವನ್ನ ಯುದ್ಧಕ್ಕೆ ಬಳಸಿದಾಗ ಕುದುರೆ ತರಬೇಕು, ಊಟಕ್ಕೆ ಕೂತಾಗ ಉಪ್ಪು ತರಬೇಕು. ಊಟಕ್ಕೆ ಕೂದಾಗ ಕುದುರೆ ತರುದು, ಯುದ್ಧಕ್ಕೆ ಹೋದಾಗ ಉಪ್ಪು ತಗೊಂಡ್ ಬರುದು ಒಂದು ದೃಷ್ಟಿ ತೆಗಿಲಿಕ್ಕ ಅದ್ ಏನು ಉಪಯೋಗ ಇಲ್ಲ. ಅಂದ್ರೆ ಪ್ರಸಂಗವಶಾತ್ ಶಬ್ದಕ್ಕರ್ಥ ಇದೆ, ನೀವೇನ್ ಹೇಳುದು? ಲವಣ ಸೈಂಧವ ಅಂದ್ರೆ ನಂಗೆ ಉಪ್ಪು ಅಂತಾನೆ ಅರ್ಥ ಆಯ್ತಪ್ಪ, ನಾನು ಈಗ ಯುದ್ಧಕ್ಕೆ ಹೋದಾಗ ಅದನ್ನೇ ತಗೊಂಡ್ ಬಂದೆ ಅಂತ ವಾದ ಮಾಡ್ಬೋದು. ಆದ್ರೆ ಪ್ರಸಂಗಕ್ಕೆ ಅನುಕೂಲಕರ ಅಲ್ಲ. ಪ್ರಸಂಗಕ್ಕೆ ಅನುಕೂಲಕರ ಆಗಬೇಕು ಅಂದ್ರೆ ಆಗ ಶಬ್ದದ ಅರ್ಥ ಏನೇನಿದೆ ಅನ್ನೋದನ್ನು ತಿಳಿದು ಅದಕ್ಕೆ ಸರಿಯಾಗಿ ಪ್ರತಿಕ್ರಿಯೆಯನ್ನು ಕೊಡ್ಬೇಕು. ಹೇಗೋ ಹಾಗೆ ಇಲ್ಲಿ ಹರ್ಷ ಅನ್ನುವ ಶಬ್ದ ವರ್ಜಿತ ಅಂತ ಹೇಳ್ತಾ ಇದ್ದಾರೆ, ತ್ಯಾಗ ಮಾಡುವಂತ ಹರ್ಷ ಅಂತ ಹೇಳ್ತಾ ಇದ್ರೆ ಇನ್ನೊಂದೇನೋ ಇರ್ಬೇಕು. ಅದೇನು ಅಂತಂದ್ರೆ, ಅಧರ್ಮದಿಂದಾಗಿ ಅಂದ್ರೆ ಮದದಿಂದಾಗಿ ಮಾಡುವ ಅಧರ್ಮದ ಸುಖ ಏನಿದೆ
ಅತ್ಯಂತ ಮದ, ರೂಪದ ಮದ ಇರಬಹುದು, ಅಥವಾ ಸಂಪತ್ತಿನ ಮದ ಇರಬಹುದು, ಜನರ ಬೆಂಬಲದ ಮದ ಇರಬಹುದು, ಅಥವಾ ವಿದ್ಯೆ ಇದೆ ಅನ್ನುವ ಮದ ಇರಬಹುದು, ಅಥವಾ ಸಿಕ್ಕಾಪಟ್ಟೆ ತನಗೆ ಅಧಿಕಾರ ಇದೆ ಅನ್ನುವ ಮದ ಇರಬಹುದು. ಹೀಗೆ ಒಂದೊಂದು ಮದಗಳೆಷ್ಟು, ಏನೇನು ಪದಾರ್ಥಗಳು ಸಿಕ್ಕಿದಾಗ ಅವನಲ್ಲಿ ನನ್ನಕ್ಕಿಂತ ಮೀರಿದವ ಇನ್ನೊಬ್ಬ ಇಲ್ಲ ಅಂತ ಯೋಚನೆ ಬರುತ್ತೋ ಅಷ್ಟೂ ಮದಗಳೇ, ಅಷ್ಟ ಮದಗಳು ಅಂತ ಹೇಳ್ತಾರೆ. ಆದ್ರೆ ಯಾವುದರಿಂದ ತನ್ನ ಅಸ್ತಿತ್ವಕ್ಕೆ ಹೆಚ್ಚು ಬೆಲೆ ಸಿಗುತ್ತೆ ಅನ್ನುವ ಕಾರಣಕ್ಕಾಗಿ ಅದಿಲ್ಲದೆ ಇದ್ರೆ ಬೇರೆ ಯಾರಿಗೂ ಕೂಡ ನಾನಿಲ್ದೆ ಹೋದ್ರೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ, ಅದು ನನ್ನ ಏನು ಪರಿತ್ಯಾಗ, ಅದು ನಾನು ತ್ಯಾಗ ಮಾಡಿದ್ರಿಂದಾಗಿ ಉಳಿಯುವುದು ಅಂತೆಲ್ಲ ಏನೆಲ್ಲ ನಾವು ನಮ್ಮ ಅಧಿಕಾರಿಕ ವರ್ಗವನ್ನ ಮಾತಾಡ್ತೇವೆ, ಅದು ಅಂತಹ ಮದದಿಂದ ಅಧರ್ಮದ ದಾರಿಯ ಕಡೆಗೆ ಸಾಗುವಂತಹ ಆನಂದ ಏನಿದೆ ಅದನ್ನ ಕೃಷಿ, ಅದನ್ನ ಹರ್ಷ, ಅಂತ ಹರ್ಷವನ್ನ ಇಲ್ಲಿ ಬಿಡಬೇಕು. ಹರ್ಷಾದಿ ವರ್ಜಿತ ಅಥವಾ ಹರ್ಷಾದಿ ಸಂತ್ಯಾಗ ಅನ್ನುವ ಶಬ್ದವನ್ನ ಅರ್ಥ ಮಾಡ್ಕೊಳ್ಬೇಕಾದದ್ದು ಹೀಗೆ. ವ್ಯಸ್ತೇನ ಪ್ರಿಯಾ ಸಮಸ್ತೇನ ಅತೀವ ಪ್ರಿಯಾ. ಒಂದೊಂದು ಗುಣ ಇದ್ದು ಭಕ್ತಿ ಮಾಡಿದಾಗ್ಲೂ, ಅಂದ್ರೆ ಬೇರೆ ಬೇರೆ ಗುಣಗಳಿಂದ ನಮ್ಗೆ ಯೋಚನೆ ಬರುತ್ತೆಯೋ ಇಷ್ಟೆಲ್ಲ ಭಕ್ತನಿಗೆ ಸಂಬಂಧಪಟ್ಟ ಲಕ್ಷಣಗಳನ್ನ ನಾವು ಬರ್ಕೊಂಡು ಹಣೆ ಮೇಲೆ ಇಟ್ಕೊಂಡ್ರು ಒಂದ್ ದಿವ್ಸನೂ ಅದನ್ನ ಸಾಧಿಸ್ಲಿಕ್ಕಾಗುದಿಲ್ಲ. ಅಂತಾದ್ರಲ್ಲಿ ನಮ್ಗೆ ಇದೆಲ್ಲ ಸಾಧ್ಯನಾ ಅಂದ್ರೆ ವ್ಯಸ್ತೇನಾಪಿ ಪ್ರಿಯ. ವ್ಯಸ್ತ ಅಂದ್ರೆ ತುಂಡು ತುಂಡು ಕೆಲವು ಗುಣಗಳಿಂದ ನಾವು ಭಗವಂತನಲ್ಲಿ, ಅಂದ್ರೆ ಯಾರ ಮೇಲೂ ಅಸೂಯೆ ಇಲ್ಲ, ಆದ್ರೆ ಕೋಪ ತಡಿಲಿಕ್ಕಾಗಲ್ಲ. ಯಾರಿಂದಲೂ ಏನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ, ಆದ್ರೆ ನಾವು ಮಾತ್ರ ಯಾರಿಗೂ ಏನ್ ಕೊಡಲ್ಲ. ಅಂದ್ರೆ ಒಂದೊಂದು ಗುಣಗಳಿಂದ ಒಂದೊಂದು ರೀತಿಯ ಬೆಳವಣಿಗೆ ಆಗುವುದಕ್ಕೆ ಕಾರಣವಾಗುವಂತಹ ಉತ್ತಮ ಲಕ್ಷಣಗಳು ಇರ್ತವೆ. ವ್ಯಸ್ತೇನ ಒಂದೊಂದು ಗುಣದಿಂದ ಪ್ರಿಯ, ಸಮಸ್ತೇನತು ಅತೀವ ಪ್ರಿಯ. ಅದಕ್ಕೆ ಕೊನೆಗೆ ಭಕ್ತಾಸ್ತೇತೀವ ಮೇ ಪ್ರಿಯ. ಅತೀವ ಶಬ್ದ ಯಾಕೆ ಹಾಕಿದ್ರು ಅಂದ್ರೆ, ಮೊದಲೆಲ್ಲ ಕೆಲವು ಒಂದೊಂದು ವಿಶೇಷಣಗಳನ್ನ, ಸಣ್ಣ ಸಣ್ಣ ಗುಣ ಲಕ್ಷಣಗಳನ್ನ, ಭಾವಗಳನ್ನ ಅಭಿಪ್ರಾಯ ವ್ಯಕ್ತಪಡಿಸಿ ಭಕ್ತಿಮಾನ್ ಮೇ ಪ್ರಿಯೋ ನರಃ ಅಂದ್ರು. ಅದು ಕೊನೆಗೆ ಇಡೀ ಬಿಡಿಸಿ ಅನಿಕೇತಃ ಶುಚಿ ದಕ್ಷ ಇತ್ಯಾದಿಗಳನ್ನೆಲ್ಲ ಒಟ್ಟೈಸಿ ಹೇಳಿದಾಗ ಎಲ್ಲ ಗುಣಗಳು ಒಟ್ಟಿಗೆ ಇರುವಲ್ಲಿ ನನಗೆ ಇನ್ನಷ್ಟು ಹೆಚ್ಚು ಪ್ರಿಯ ಭಾವ ಹುಟ್ಟತ್ತೆ. ಭಕ್ತಿಸ್ತು ವ್ಯಕ್ತೇಶ್ವಪಿ ಉಕ್ತಾ ಏವ. ವ್ಯಸ್ತ ಅಂತಂದ್ರೆ ಸಣ್ಣ ಪುಟ್ಟ ಒಂದೊಂದು, ಅವನು ತುಂಬಾ ಒಳ್ಳೆಯ ಗುರು ಸೇವಕ, ಆದ್ರೆ ಒಂದು ಚೂರೂ ಕೂಡ ಇನ್ನೊಬ್ರಿಗೆ ಹೇಳ್ಕೊಡಲ್ಲ. ತಾನ್ ಮಾತ್ರ ತುಂಬಾ ಕಲಿತಾನೆ, ಗುರುಗಳಲ್ಲಿ ತುಂಬಾ ಶ್ರದ್ಧೆ ಇಟ್ಟಿದ್ದಾನೆ. ಸರಿ, ಅಷ್ಟಕ್ಕಾದ್ರೂ ಒಂದು ಆ ಗುಣ ಆದ್ರೂ ಇದೆಯಲ್ವಾ, ಅದಕ್ಕೂ ಒಂದು ಭಾವ ಇದೆ, ಅದಕ್ಕೂ ಒಂದು ಬೆಲೆ ಇದೆ. ಆದ್ರೆ ಅದು ಸಾಕಾಗುದಿಲ್ಲ ಅಂತ ಮತ್ತೆ ಮುಂದೆ ಅವನಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆದ್ರೆ ಕೆಲವರಲ್ಲಿ ಯಾವುದೋ ಒಂದೆರಡು ಗುಣ ಕೆಡುಕಿನದ್ದಿರುತ್ತೆ, ದುಡುಕಿನಿಂದ ಮಾತಾಡ್ತಾರೆ ಅಥವಾ ಹೇಳಿದ ಕೆಲಸ ಮಾಡಲ್ಲ, ಆದ್ರೆ ಉಳಿದೆಲ್ಲ ಪಾಪ ಬಂಗಾರ. ನಾವು ಆ ಒಂದು ಕೆಟ್ಟ ಗುಣಕ್ಕಾಗಿ ಅವನಲ್ಲಿರುವ ಇನ್ನು ಅನೇಕ ಒಳ್ಳೆಯ ಅಂಶಗಳನ್ನ ತ್ಯಾಗ ಮಾಡಿದ್ರೆ ಕಳ್ಕೊಳ್ಳೋರು ನಾವೇ. ಯಾಕಂದ್ರೆ 100ಕ್ಕೆ 100 ಪರ್ಫೆಕ್ಟ್ ಆದ ಒಬ್ಬ ವ್ಯಕ್ತಿ ಅಂತ ಜಗತ್ತಲ್ಲಿ ಇಲ್ಲವೇ ಇಲ್ಲ. ಅದು ಯಾವ ದೇವತೆಗಳು ಕೂಡ ಅಲ್ಲ, ಭಗವಂತ ಒಬ್ಬನೇ ಪರಿಪೂರ್ಣನಾದವ. ಅವನಲ್ಲಿ ಮಾತ್ರ ನಾವು ಎಲ್ಲಾ ತರದ ಗುಣಗಳನ್ನ ಒಟ್ಟಿಗೆ ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕೆ ವ್ಯಸ್ತೇಶ್ವಪಿ ಸಣ್ಣ ಪುಟ್ಟ ಒಂದೊಂದು ಗುಣಗಳಲ್ಲಿ ಕೂಡಿದ ಭಕ್ತರಲ್ಲೂ ಕೂಡ ನನಗೆ ಕಾಳಜಿ ಇದೆ. ಆದ್ರೆ ಎಲ್ಲ ಹೆಚ್ಚಿನ ಗುಣಗಳು ಯಾರಲ್ಲಿ ಇರುತ್ತೋ, ಹೆಚ್ಚು ಹೆಚ್ಚು ಗುಣಗಳಿಂದ ಯಾರು ಭಗವಂತನನ್ನು ಭಕ್ತಿ ಮಾಡುತ್ತಾ ಹೋಗ್ತಾರೋ ಅವರಲ್ಲಿ ಅತೀವ ಮೇ ಪ್ರಿಯ. ಅಂದ್ರೆ ಯಸ್ಮಾನ್ನೋ ದ್ವಿಜತೆ ಲೋಕೆ ಲೋಕಃ ಲೋಕಾನ್ನೋ ದ್ವಿಜತೆ ಚಯ. ಅಲ್ಲಿಂದ ಇಲ್ಲಿ ತನಕ ಏನೇನು ಹೇಳಿದ್ರು ಅದೆಲ್ಲ ಭಕ್ತಿಗೆ ಕಾರಣವಾದ ಗುಣಗಳು ಅಂತ ಹೇಳಿದ್ದು. ಭಕ್ತಿ ಹೆಚ್ಚುವುದಕ್ಕೆ ಕಾರಣವಾದ ಗುಣಗಳು ಇದು. ಇತ್ಯತ್ರ ಅಪಿ, ಇಲ್ಲಿಂದ ಹಿಡಿದು ಚ ಇತಿ ಅನೇನ ಭಕ್ತಿ ಅನುಷಜ್ಯತೆ. ಅಲ್ಲಿಂದ ಮುಂದೆ ಹೇಳಿ ಹೇಳಿ, ಅಂದ್ರೆ ಅವ್ಯಕ್ತ ತತ್ವದ
ಉಪಾಸನೆಯ ವೈಶಿಷ್ಟ್ಯವನ್ನ ಹೇಳ್ತಾ ಅದು ಪರಮಾತ್ಮನ ಉಪಾಸನೆ ಜೊತೆಗಾದಾಗ ಹೆಚ್ಚಿನ ಫಲವನ್ನು ಬಲವನ್ನು ಕೊಡುತ್ತೆ ಅಂತ ಶುರುವಾದದ್ದು ಪ್ರಶ್ನೆ. ನಿತ್ಯ ಮುಕ್ತಳಾದವಳನ್ನು ಉಪಾಸನೆ ಮಾಡಿದ್ರೆ ಏನ್ ತಪ್ಪು? ತಪ್ಪೇನು ಇಲ್ಲ, ಭಗವಂತನನ್ನು ಮರಿಬಾರ್ದಷ್ಟೇ. ಅವಳನ್ನು ಉಪಾಸನೆ ಮಾಡುವುದಂತ ತಪ್ಪು ಅಂತ ಹೇಳಲೇ ಇಲ್ಲ. ಭಗವಂತನನ್ನು ಮರ್ತು ಮಾಡಿದ್ರೆ ಅದು ಅಪರಿಪೂರ್ಣ. ಅಲ್ಲಿ ಅನೇಕ ನಿಯಮಗಳು ಸರಳವಾಗಿರಬಹುದು, ಆದ್ರೆ ಅದು ಫಲ ಕೊಡುವಂತದ್ದೇನು ತಾತ್ಕಾಲಿಕ ಫಲ ಹೊರತು ನೈಜ ಫಲ ಬೇಕು, ಭಗವದ್ ಭಕ್ತಿ ಬೇಕು. ಎಷ್ಟೋ ಚಿಂತನೆಗಳಲ್ಲಿ ಅನೇಕ ಸರಳವಾದ ಜೀವನ ಧರ್ಮಗಳ ಪ್ರಜ್ಞೆ ಇರಬಹುದು, ಅವರಿಗೆ ಸತ್ಯ ಹೇಳುವ ಧೈರ್ಯ ಇಲ್ಲ, ಅಥವಾ ಅದರ ಬಗ್ಗೆ ತಿಳಿವಿಲ್ಲ, ಅಥವಾ ಅವ್ರು ಅಷ್ಟರ ತನಕ ಹೋಗಿಲ್ಲ ಅಷ್ಟೇ. ಅವ್ರ ಉದ್ದೇಶ ಏನು, ದುರುದ್ದೇಶ ಇಲ್ಲ, ಎಲ್ಲರೂ ಇಲ್ಲೇ. ಅಂದ್ರೆ ಒಂದು ಸಮಸ್ಯೆ ಅಂತೂ ಈ ಕಾಣುವಂತದ್ದೇನು ಅಂದ್ರೆ, ಸ್ವಲ್ಪ ಇದು ಹಂತ ಹಂತವಾಗಿ ಬೆಳೆದಾಗ ಮೊದಲ ಹಂತಕ್ಕೆ ಅಂಥ ಉಪಾಸನೆಗಳು ಅವನಿಗೆ ಹೆಲ್ಪ್ ಮಾಡಬಹುದು. ಏನು ಇಲ್ಲದೆ ಇದ್ದವನು ಇವತ್ತೊಂದು ಸ್ವಲ್ಪ ಹೊತ್ತು ಕೂತು ಅನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡ್ದ. ಆದ್ರೆ ಭಾರತೀಯ ಚಿಂತನೆಗಳಲ್ಲಿರುವ ವ್ಯವಸ್ಥೆ ಏನಂದ್ರೆ, ಮಿಷನರಿ ಟೈಪು ಅವರನ್ನ ಬ್ರೈನ್ ವಾಶ್ ಮಾಡಿ ತನಗೆ ಬೇಕಾದ ಹಾಗೆ ತನ್ನ ಆಶ್ರಮದಲ್ಲೇ ಉಳಿಯುವ ಹಾಗೆ, ತನ್ನ ಉಪದೇಶಗಳನ್ನೇ ಕೇಳುವ ಹಾಗೆ, ತನ್ನ ಪ್ರಾಡಕ್ಟ್ ಗಳನ್ನೇ ತಗೊಳ್ಳುವ ಹಾಗೆ, ತಾನು ತಯಾರು ಮಾಡಿಟ್ಟ ಫ್ರೇಮ್ ನೊಳಗೆ ಕೂತ್ಕೊಳ್ಳಿಕ್ಕೆ ಆಗುವ ಹಾಗೆ ಮನಸ್ಥಿತಿ ತಯಾರು ಮಾಡುವುದೇನಿದೆ ಇವತ್ತಾಗ್ತಾ ಇರುವುದು ಧರ್ಮದ ಹೆಸರಿನಲ್ಲಿ ಇದೆ. ಇದು ನಾನು ಯಾವುದೋ ಒಂದು ವರ್ಗವನ್ನು ಕುರಿತು ಹೇಳ್ತಿಲ್ಲ, ಅದು ಕ್ರಿಶ್ಚಿಯನ್ರಲ್ಲೂ ಆಗಿರ್ಬೋದು, ಮಹಮ್ಮದಿಯರಲ್ಲೂ ಆಗಿರ್ಬೋದು, ಅಥವಾ ಹಿಂದೂಗಳಲ್ಲೂ ಆಗಿರ್ಬೋದು. ಹಿಂದೂಗಳಲ್ಲೂ ಇಂಥ ರೋಗ ತುಂಬಾ ಇವತ್ತು ಜಾಸ್ತಿ ಆಗ್ತಾ ಇದೆ. ಆದ್ರೆ ನಿಜವಾದ ತತ್ವವಾದದ ನೆಲೆಯಲ್ಲಿ ಚಿಂತಿಸುವಂತದ್ದೇನು ಅಂದ್ರೆ, ಅವನ ಮನಸ್ಸಿಗೆ ಯಾವುದು ಬೇಕು ಅಂತ ಅನ್ಸುತ್ತೋ ಅಂಥದ್ದನ್ನ ಸ್ವೀಕರಿಸಲಿಕ್ಕೆ ಚಿಂತನೆಗಳ ದಾರಿಯಲ್ಲಿ ಅವನು ಅಗ್ನಿಯ ಮೂಲಕ ಭಗವಂತನನ್ನು ಉಪಾಸನೆ ಮಾಡಬಹುದು, ನೀರಿನ ಮೂಲಕ ಭಗವಂತನನ್ನು ಉಪಾಸನೆ ಮಾಡಬಹುದು, ಯಾವ ದಾರಿಯಲ್ಲಿ ಬೇಕಾದ್ರೂ ಉಪಾಸನೆ ಮಾಡಬಹುದು. ಅವನಿಗೆ ಏನ್ ಯೋಚನೆ ಬರುತ್ತೋ ಅದಕ್ಕೆ ಆಹಾರ ಕೊಡಬೇಕು ಹೊರತು ನಾವು ಇಷ್ಟು ಚಿಂತನೆ ಮಾಡಿದ್ದನ್ನ ಅವನು ಒಪ್ಕೊಂಡು ಆ ಮೂಲಕ ಅಷ್ಟರಿಂದಲೇನೆ ಅವನಿಗೆ ಮೋಕ್ಷ ಆಗುತ್ತೆ ಅಂತ ಈ ಒಂದು ಚೌಕಟ್ಟು ಹಾಕಿ ಮಿಷನರಿ ರೀತಿಯಲ್ಲೇ ಜೀವನ ನಡೆಸುವಂತದ್ದಕ್ಕೆ ಪ್ರಯತ್ನ ಏನ್ ನಡೆಯುತ್ತೆ, ಅದು ಪರಿಪೂರ್ಣವಾದ ಭಕ್ತಿ ಅಂತ ಅನ್ಸುವುದೇ ಇಲ್ಲ. ಹಾಗಾಗಿ ಭಕ್ತಿಯ ಪರಿಪೂರ್ಣತೆ ಅಂತ ಅನ್ನೋದು ಆರಂಭಿಕ ಹಂತದಲ್ಲಿ ವ್ಯಸ್ತವಾಗಿದ್ದಾಗ್ಲೂ ಭಗವಂತ ಅದನ್ನು ಸ್ವೀಕರಿಸ್ತಾನೆ. ಅಂದ್ರೆ ಪರಮಾತ್ಮನ ಪ್ರಜ್ಞೆ ಇದ್ದು ಒಂದೊಂದೇ ಗುಣಗಳಿದ್ದಾಗ್ಲೂ ಕೂಡ ಅವನದನ್ನು ಒಪ್ಪಿಕೊಳ್ತಾನೆ. ಆದ್ರೆ ಅಂದ್ರೆ ಅದು ಲೆವೆಲ್ ಹಂತ ಹಂತವಾಗಿ ಬೆಳೀಲಿಕ್ಕಿರುವಂತಹ ದಾರಿಯಾದ್ರಿಂದ ಭಗವಂತನಲ್ಲಿ ಪ್ರಜ್ಞೆ ಇಲ್ಲದೆ ಎಷ್ಟು ಸಾತ್ವಿಕವಾದ ಚಟುವಟಿಕೆಗಳಲ್ಲಿ ತೊಡಗಿದ್ರೂ ಕೂಡ ತಾತ್ಕಾಲಿಕವಾದ ಮತ್ತು ಭೌತಿಕವಾದ ಸೌಖ್ಯಗಳನ್ನ, ಇನ್ನು ಕೆಲವೊಮ್ಮೆ ಅಲೌಕಿಕವಾದ ಸ್ವರ್ಗಾದಿ ಸುಖ ಭೋಗಗಳನ್ನ ಪಡಿಲಿಕ್ಕಾಗ್ಬಹುದು ಹೊರತು ಸರಳ ಇದೆ, ಎಲ್ರಿಗೂ ಅದರಲ್ಲಿ ಪ್ರವೇಶ ಮಾಡ್ಲಿಕ್ಕಾಗುವ ನಿಯಮದ ಭರಾಟೆ ಇಲ್ಲ ಅನ್ನೋದೆಲ್ಲ ಗುಣವೇ. ಆದ್ರೆ ಆ ಗುಣ ಅವನನ್ನ ಉತ್ತಮ ವ್ಯಕ್ತಿಯನ್ನಾಗಿ ಮಾಡಬೇಕು ಅಂತ ಆದ್ರೆ ಅವನು ಅಲ್ಲಿಂದ ಮುಂದೆ ಬರ್ಬೇಕು. ಅಲ್ಲೇ ನಿಂತು ಮೊದಲ ಮೆಟ್ಲಲ್ಲೇ ಉಪ್ಪರಿಗೆ ಕನಸು ಕಾಣ್ತಾ ಇದ್ರೆ ಉಪ್ಪರಿಗೆ ಬರ್ಲಿಕ್ಕಾಗಲ್ಲ. ಆ ಅರ್ಥದಲ್ಲಿ ಭಗವಂತನ ತಿಳುವಳಿಕೆಯ ಒಂದೊಂದು ಅಂಶವನ್ನ ಹೆಚ್ಚಿಸಿಕೊಂಡು, ಅಂದ್ರೆ ಬೆಳಿಬೇಕು ಅಂತ ಒಟ್ಟು ತಾತ್ಪರ್ಯ, ಬೆಳೆಯುವುದು ಅನ್ನೋದು ಬೇಕು. ಆ ಭಕ್ತಿಯಲ್ಲಿ ಭಗವಂತನು ಕೂಡ ಅವನ ಬೆಳವಣಿಗೆಯನ್ನ ಕಾಯ್ತಾನೆ ಅಂತ ಹೇಳಿ, ಹಾಗಾದ್ರೆ ಮತ್ತು ಒಂದು ಕೊನೆಯಲ್ಲಿ ಬಂದ ಶಬ್ದ ಧರ್ಮ್ಯಾಮೃತಂ ಅಂತ ಬಂತು. ಏತು ಧರ್ಮ್ಯಾಮೃತಂ ಇದಂ ಅಂತ ಮುಕ್ತಾಯ ಮಾಡಿದ್ದು. ಏನ್ ಹಾಗಂದ್ರೆ, ಧರ್ಮ ಸಾಧನವಾದದ್ದು ಧರ್ಮ್ಯ, ಆಮೇಲೆ ಅಮೃತ ಸಾಧನವಾದದ್ದು ಮೃತಿ ನಾಶಕ್ಕೆ, ಜೀವನದ ಮೃತಿ ಅಂತಂದ್ರೆ ಈಗ ಜ್ವರ ಬರುದು, ಕೈಕಾಲು ನೋವು ಬರುದು, ಅಥವಾ ಮಾನಸಿಕವಾಗಿ ಎಲ್ಲರಿಂದ ಉಪದ್ರವಕ್ಕೆ ಒಳಗಾಗುವುದು, ಇವ್ರಿಗೆ ಯಾವ್ದು ಇಷ್ಟ ಇಲ್ವೋ ಅದನ್ನೇ ಬೇಕು ಅಂತ ಸುತ್ತಲಿನ ಜನ ಕಾಡುವುದು, ಕೇಡೆನಿಸುವುದು ಇತ್ಯಾದಿಗಳಿಗೆ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೃತಿ. ಮೃತಿ ಅಂದ್ರೆ ಸಾವಿರ ತರ ಇದೆ. ಭಯದಿಂದನೇ ಸಾಯ್ತಿರ್ತಾರೆ ಕೆಲವರು, ಕೆಲವರಿಗೆ ಪ್ರತಿಷ್ಠೆ ಹೊರಟೋಗುತ್ತೆ ಅಂತ ಸಾಯ್ತಿರ್ತಾರೆ, ಇನ್ನು ಕೆಲವರಿಗೆ ಸಂಬಂಧಗಳು ಕತ್ತರಿಸಿ ಹೋಗ್ತಾವೆ, ಅದರಿಂದ ನನಗೆ ಸಿಗಬೇಕಾದ ಸಂಪತ್ತು ಸಿಗದೆ ಹೋದೀತು ಅಂತ
ವ್ಯಥೆ ಪಡ್ತಾ ಇರ್ತಾರೆ. ಹೀಗೆ ಎಲ್ಲಾ ಕಡೆಯಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಮನುಷ್ಯನಿಗೆ ಮೃತಿ, ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು, ಕಂಟಕ ಮೃತ್ಯು ಅಂತ 100 ತರದ ಮೃತ್ಯುಗಳನ್ನ ಹೇಳ್ತಾ ಮನುಷ್ಯನ ಬದುಕಿಗೆ ಅವುಗಳೆಲ್ಲ ಅಡ್ಡಗಾಲುಗಳಾಗಿ ನಿಂತಿರುವುದನ್ನು ನಾವು ನೋಡ್ತೇವೆ. ಅಂತಹ ಮೃತಿಯಿಂದ ಹೊರಬರುವ ಸಾಧನ ಅದು ಅಮೃತ. ಸರಿಯಾಗಿ ನಡೆಯುವುದು ಹೇಗೆ ಅನ್ನೋದು ಒಂದು ಸಾಧನ. ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳಿದ್ದು ಒಂದು ಧರ್ಮ್ಯ. ಯಾವ ದಾರಿಯಲ್ಲಿ ಹೋಗ್ಬಾರ್ದು, ಅದು ಎಲ್ಲಿಗೆ ಕರ್ಕೊಂಡು ಹೋಗುತ್ತೆ ಅನ್ನುವ ಭಯದಿಂದ ಮುಕ್ತಗೊಳಿಸುವಂತದ್ದೇನಿದೆ ಅದು ಅಮೃತ. ಹೀಗೆ ಧರ್ಮ್ಯಾಮೃತಮಿದಂ, ಧರ್ಮ ಅಮೃತಗಳ ವ್ಯವಸ್ಥೆಯಲ್ಲಿ ಯಾವುದೇ ಅಂಶವನ್ನು ಕೂಡ ಮನುಷ್ಯ ದಾರಿ ಕೆಡಬಾರದು ಅಂತ ಅವುಗಳು ಉಪದೇಶ ಮಾಡ್ತಾವೆ ಹೊರತು ಇನ್ಯಾವ ಕಾರಣಕ್ಕೂ ಅಲ್ಲ. ಆದ್ರಿಂದಾಗಿ ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನ ಮತ್ಪರಮಾಹ ಭಕ್ತಾಃ ತೇ ಅತೀವ ಮೇ ಪ್ರಿಯಾಃ. ಅತೀವ ಅಂತ ಶಬ್ದ ಬಳಸಿದ್ದು ಈ ಕಾರಣಕ್ಕಾಗಿ ಅಂತ ಅನ್ನುವಲ್ಲಿಗೆ ಈ ಭಕ್ತಿ ಯೋಗದ 12ನೆಯ ಅಧ್ಯಾಯದ ಮುಕ್ತಾಯ. ಮುಂದೆ 13ನೇ ಅಧ್ಯಾಯದ ಚಿಂತನೆಯಲ್ಲಿ ಏನು ಪೀಠಿಕೆಯನ್ನ ಹಾಕ್ತಾರೆ ಅನ್ನೋದು ಆಚಾರ್ಯರು ಪೀಠಿಕೆಯಲ್ಲೇ ಪೂರ್ವೋಕ್ತ ಜ್ಞಾನಜ್ಞೇಯ ಕ್ಷೇತ್ರ ಪುರುಷಾನ್ ಪಿಂಡೀಕೃತ್ಯ ವಿವಿಚ್ಯ ದರ್ಶಯತ್ಯನೇನ ಅಧ್ಯಾಯೇನ. ಈ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ, ಈ ಪೀಠಿಕೆ ಕೊಡುವುದೇ ತುಂಬಾ ಚಂದ ಆಚಾರ್ಯರು. ಹಿಂದಿನ ಏನೇನು ಭಕ್ತ ಅಂದ್ರೆ ಏನು, ಆಮೇಲೆ ಅದಕ್ಕಾಗಿ ಏನೆಲ್ಲ ಅವನಲ್ಲಿ ಗುಣಧರ್ಮಗಳು ಇರಬೇಕು. ಪೂರ್ವೋಕ್ತ ಜ್ಞಾನ ಅಂದ್ರೆ 12ನೇ ಅಧ್ಯಾಯದಲ್ಲಿ 11ನೇ ಅಧ್ಯಾಯದಲ್ಲಿ ಭಗವಂತನ ವಿಶ್ವರೂಪದ ಜ್ಞಾನ ಬಂತು. ಆ ವಿಶ್ವರೂಪದ ಭಗವಂತನಲ್ಲಿ ಭಕ್ತನಾಗಿ ತನ್ನನ್ನ ಸಮರ್ಪಿಸಿಕೊಳ್ಬೇಕಾದದ್ದು ಹೇಗೆ, ಯಾವ ಯಾವ ಮೌಲಿಕ ಧರ್ಮಗಳು ಆತನ ಜೀವನದಲ್ಲಿ ಇರಬೇಕು ಅನ್ನುವ ಈ ಜ್ಞಾನವನ್ನ ಹೇಳಿ ಜ್ಞಾನಜ್ಞೇಯ ಕ್ಷೇತ್ರ ಪುರುಷಾನ್ ಪಿಂಡೀಕೃತ್ಯ, ಇಲ್ಲಿ ತನಕ ಬಿಡಿ ಬಿಡಿಯಾಗಿ ಜ್ಞಾನದ ಒಂದಿಷ್ಟು ಅಂಶ, ಜ್ಞೇಯ ತಿಳಿಯಬೇಕಾದ ವಸ್ತು ಮತ್ತು ತಿಳುವಳಿಕೆ, ತಿಳಿಯಬೇಕಾದ ವಸ್ತು ಮತ್ತು ತಿಳುವಳಿಕೆ. ಏನು ಅಂತ ತಿಳಿಬೇಕು ಅದು ಜ್ಞಾನ. ಯಾರಂತ ತಿಳಿಬೇಕು ಜ್ಞೇಯ. ಹೇಗೆ ತಿಳಿಬೇಕು, ಏನಂತ ತಿಳಿಬೇಕು, ಏನು ಅಂತ ತಿಳಿಬೇಕು ಅದು ಜ್ಞಾನ. ಆ ಜ್ಞಾನದ ಜ್ಞೇಯದ ಪುರುಷರನ್ನ ಅಂದ್ರೆ ತಿಳಿಸುವವರು ಮತ್ತು ತಿಳಿಯಲ್ಪಡುವವರು, ಇವರ ವಿಷಯವನ್ನ ಪಿಂಡೀಕೃತ್ಯ ಅಂದ್ರೆ ಸಂಗ್ರಹಿಸಿ, ವಿವಿಚ್ಯ ಅನೇಕ ವಿಮರ್ಶೆಗಳೇ ಒಳಪಡಿಸಿ ಈ ಅಧ್ಯಾಯದಲ್ಲಿ ಈ ಕ್ಷೇತ್ರಜ್ಞ ವಿಭಾಗ ಅಂತ ಇವತ್ತು ಅದಕ್ಕೆ ಕೊಟ್ಟ ಹೆಸರು, ಅದನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ, ಈ ವಿವರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರ ಪ್ರಶ್ನೆಯನ್ನ ಅರ್ಜುನ ಮಾಡ್ತಾನೆ. ಏನ್ ಪ್ರಶ್ನೆ ಮಾಡ್ತಾನೆ ಅಂತ ಅನ್ನೋದನ್ನ ನಾಳೆ ಮತ್ತೆ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.